ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನ ಇದೇ ತಿಂಗಳು ನವೆಂಬರ್ 15ರಂದು ಸಂಜೆ ಶುರುವಾಗಿದೆ. ಈ ದೇವಾಲಯದ ರಹಸ್ಯವೇನೆಂದರೆ, ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ರಾತ್ರಿ ಆಕಾಶದಲ್ಲಿ ಒಂದು ಬೆಳಕು ಅದ್ಭುತವಾಗಿ ಗೋಚರಿಸುತ್ತದೆ. ಇದನ್ನು ಮಕರ ಜ್ಯೋತಿ ಅಂತ ಕೂಡ ಕರೀತಾರೆ. ಈ ಮಕರ ಜ್ಯೋತಿಯನ್ನು ಅಯ್ಯಪ್ಪನ ಸ್ವರೂಪ ಎಂದು ಭಕ್ತರು ನಂಬ್ತಾರೆ. ಪ್ರತಿ ವರ್ಷ ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತರು ಈ ಬೆಳಕನ್ನು ನೋಡಲು ಬರ್ತಾರೆ. ಇನ್ನು ಶಬರಿಮಲೆಗೆ ತುಪ್ಪದ ತೆಂಗಿನಕಾಯಿಯನ್ನು ತರ್ತಾರೆ. ಇದು ಇರುಮುಡಿ ಕಟ್ಟುಗಳಲ್ಲಿ ಪ್ರಮುಖ ವಸ್ತು. ಈ ಇರುಮುಡಿ ಕಟ್ಟುತ್ತಾ ಇಡುವ ತೆಂಗಿನಕಾಯಿಯನ್ನು ಯಾರ್ಯಾರು ಶಬರಿಮಲೆಗೆ ಹೋಗ್ತಾರೋ ಅವರೇ ತಗೊಂಡು ಹೋಗ್ಬೇಕು. ತೆಂಗಿನಕಾಯಿ ಶರೀರವನ್ನು ಮತ್ತು ಅದರಲ್ಲಿ ತುಂಬಿರುವ ತುಪ್ಪವು ಆತ್ಮವನ್ನು ಸೂಚಿಸುತ್ತದೆ. ಅವರವರೇ ಭಗವಂತನ ಮೆಟ್ಟಿಲಿನಲ್ಲಿ ಸಮರ್ಪಣೆ ಮಾಡುವಂತಹ ಯಾತ್ರೆ ಇದು. ಅಯ್ಯಪ್ಪನ ಅಭಿಷೇಕಕ್ಕೆ ತುಪ್ಪವನ್ನು ಅರ್ಪಿಸುತ್ತಾರೆ ಮತ್ತು ಖಾಲಿ ತೆಂಗಿನಕಾಯಿಯನ್ನು ಉರಿಯುತ್ತಿರುವ ಬೆಂಕಿಯಲ್ಲಿ ಸಮರ್ಪಣೆ ಮಾಡ್ತಾರೆ. ಆತ್ಮ ಭಗವಂತನಲ್ಲಿ ಹಾಗೂ ಶರೀರವು ಅಗ್ನಿಯಲ್ಲಿ ಸೇರುವುದು ಎಂದು ಅರ್ಥ. ಆತ್ಮವು ಭಗವಂತನಲ್ಲಿ, ಶರೀರವು ಅಗ್ನಿಯಲ್ಲಿ ಸೇರಿದರೆ ಮತ್ತೆ ಪುನರ್ಜನ್ಮ ಎಂದು ಅರ್ಥ.